ವಾಟ್ ಎಜುಕೇಶನ್ ಸಿಬ್ಬಂದಿ ಇಲ್ಲದೆ ಅನಕ್ಷರತೆ ತಲುಪ್ತಾ ಸಾಕ್ಷರತೆ. ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆ ಬಗ್ಗೆ ಮೊದಲಿಗೆ ಮಾತನಾಡ್ಬಿಡ್ತೇನೆ ಬನ್ನಿ. 62,000ಕ್ಕೂ ಹೆಚ್ಚು ಖಾಲಿ ಹುದ್ದೆಗಳಿದಾವ್ರಿ ಸ್ವಾಮಿ. ರೇ ಬುದೇ, ಸರಿಯಾದ ಸಿಬ್ಬಂದಿ ಇಲ್ಲದೆ ಇಲಾಖೆಗೆ ಗ್ರಹಣ ಹಿಡಿದಿದೆ ರೀ. ಸಿಬ್ಬಂದಿ ಇಲ್ಲದೆ ಸಾಕ್ಷರತೆ ಇಲಾಖೆ ಅನಕ್ಷರತೆ ತಲುಪ್ಕೊಂಡಿದೆಯಲ್ರಿ ಇವತ್ತು. ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆ ಇವತ್ತು ಬರಿದಾಗಿದೆಯಲ್ರಿ. ಈ ಇಲಾಖೆಯಲ್ಲಿ 62,000ಕ್ಕಿಂತ ಹೆಚ್ಚು ಖಾಲಿ ಹುದ್ದೆಗಳಿದಾವಲ್ರಿ ಸ್ವಾಮಿ. ಯಾರ್ರೀ ಕೇರ್ ಮಾಡೋರು ನಮ್ಮ ಸಾಕ್ಷರತೆಯನ್ನ? ಯಾರ್ರೀ ಕೇರ್ ಮಾಡೋರು ನಮ್ಮ ಶಿಕ್ಷಣ ಇಲಾಖೆಯನ್ನ? ಯಾರ್ರೀ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋರು? ಯಾರ್ರೀ ನಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಆಲೋಚನೆ ಮಾಡೋರು? ಯಾರ್ರೀ ನಮ್ಮ ಶಿಕ್ಷಕರ ಭವಿಷ್ಯದ ಬಗ್ಗೆ ಆಲೋಚನೆ ಮಾಡೋರು? ಯಾರ್ರೀ ಪಾಪ TET ಟ್ರೈನಿಂಗ್ ತಗೊಂಡು, ಟೀಚರ್ಸ್ ಎಜುಕೇಷನ್ ಟೆಸ್ಟ್ ತಗೊಂಡು, ಬೇರೆ ಬೇರೆ ರೀತಿಯ ಟ್ರೈನಿಂಗ್ ತಗೊಂಡು, ಬೇರೆ ಬೇರೆ ರೀತಿಯಲ್ಲಿ ತಮ್ಮನ್ನು ತಾವು ಸಜ್ಜುಗೊಳಿಸ್ಕೊಂಡು ಬಂದಿರುವಂಥ ಅನೇಕ ಜನ ಶಿಕ್ಷಕರು ಪಾಪ ಇವತ್ತು ಪಡಿಪಾಟ್ಲು ನರಳುತ್ತಾ ಇದ್ದಾರಲ್ರಿ. ಬನ್ರಿ, ಲೆಟ್ ಅಸ್ ಬಿಗಿನ್ ನೌ, ಲೆಟ್ ಅಸ್ ಸ್ಟಾರ್ಟ್ ನೌ. ಶಾಲಾ ಮತ್ತು ಶಿಕ್ಷಣ ಸಾಕ್ಷರತೆ ಮಂಜೂರಾದಂಥ ಹುದ್ದೆಗಳು ಇವತ್ತು ಯಾವ ರೀತಿ ಅನಾಲಿಟಿಕಲ್ ರಿಪೋರ್ಟ್ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಅಂತಂದರೆ, ಈ ಅನಾಲಿಟಿಕಲ್ ರಿಪೋರ್ಟ್ ನಿಮ್ಗೆ ಎಲ್ಲೂ ಸಿಗಕ್ಕೆ ಸಾಧ್ಯನೇ ಇಲ್ಲ ರೀ. ನಾನು ನಿಮಗೆ ನೇರ ಹೇಳ್ಬಿಡ್ತೀನಿ ಕೇಳಿ. ಯಾಕಂದರೆ ನಮ್ಮ ವಿಸ್ತಾರದ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಇದೆಯಲ್ಲ, ನಮ್ಮ ತಂಡ ಮತ್ತು ನಮ್ಮ ಡೇಟಾ ಕಲೆಕ್ಷನ್ ಟೀಮ್ ಇದೆಯಲ್ಲ, ನಮ್ಮ ಡೇಟಾ ಅನಾಲಿಸಿಸ್ ಟೀಮ್ ಇದೆಯಲ್ಲ, ಈ ಕಂಪ್ಲೀಟ್ ಡೀಟೇಲ್ಸ್ನ ಮಾಡಿದೆ. ನಮ್ಮ ಇನ್ಪುಟ್, ನಮ್ಮ ಔಟ್ಪುಟ್, ನಮ್ಮ ಕಂಪ್ಲೀಟ್ ವರದಿಗಾರರ ತಂಡ, ನಮ್ಮ ಟೆಕ್ನಿಕಲ್ ಸ್ಟಾಫಿಂದ ಹಿಡಿದು ಎಲ್ಲರೂ ಕೂಡ ಯಾವ ರೀತಿ ಇದ್ರ ಬಗ್ಗೆ ಗಮನ ಹರಿಸಿದ್ದಾರೆ ಅಂತಂದರೆ ನಿಮ್ಮ ಮುಂದೆ ಅದಕ್ಕೆ ಸಾಕ್ಷಿ ಸಿಗ್ತಾ ಇದೆ. ಗಮನಿಸ್ಬಿಡಿ. ಮಂಜೂರಾದಂಥ ಹುದ್ದೆಗಳು ಶಿಕ್ಷಣ ಇಲಾಖೆಯಲ್ಲಿ 2,84,068. ಎಷ್ಟು ಸ್ವಾಮಿ? 2,84,068. ಕಾರ್ಯನಿರತ ಸಿಬ್ಬಂದಿ 2,21,923 ಹುದ್ದೆಗಳು. ಖಾಲಿ ಹುದ್ದೆಗಳು 62,145. ಶೇಕಡಾವಾರು ಖಾಲಿ ಹುದ್ದೆಗಳು 22%. ಗಮನಿಸ್ತಾ ಇದ್ದೀರಾ ಎಷ್ಟು ಹುದ್ದೆಗಳು ಖಾಲಿ ಇದೆ ಅಂತ? ಎಷ್ಟು ಖಾಲಿ ಇದೆ? ಎಷ್ಟು ಖಾಲಿ ಇದೆ ಮೇಡಮ್ ಅವರೇ? ತಾವು ಕೆಲಸ ಹುಡುಕ್ತಾ ಇದ್ದೀರಿ, ತಾವು ಶಿಕ್ಷಕರಾಗಬೇಕು ಅಂತ ಅಲ್ವಾ? ನೀವು ಯಾರೋ ಆಗಿರ್ಬೋದು, ನಿಮ್ಮ ಹೆಸರು ಏನು ಬೇಕಾದರೂ ಆಗಿರ್ಬೋದು. ರಮ್ಯಾ, ಸೌಜನ್ಯ, ನಿಮ್ಮ ಹೆಸರು ಏನು ಬೇಕಾದರೂ ಆಗಿರ್ಬೋದು. ಶ್ವೇತಾ, ಲತಾ, ಗೀತಾ, ನಿಮ್ಮ ಹೆಸರು ಏನು ಬೇಕಾದರೂ ಆಗಿರ್ಬೋದು. ಹೌದು ತಾನೇ? ಹೌದು ಅಲ್ವೋ? 62,145 ಹುದ್ದೆಗಳು. ಮುನಿಯಪ್ಪ, ವೆಂಕಟಸ್ವಾಮಿ, ವೆಂಕಟೇಶ್, ಗಿರೀಶ್, ಸತೀಶ್, ಮಂಜುನಾಥ್, ನಿಮ್ಮ ಹೆಸರು 1000 ಆಗಿರ್ಬೋದು. 62,145 ಹುದ್ದೆಗಳು. ಅದು ಶಾಲಾ ಮತ್ತು ಸಾಕ್ಷರತೆಯನ್ನು ನಮಗೆ ಕೊಡಮಾಡುತ್ತೀವಿ ಅಂತನ್ನುವಂಥ ಶಿಕ್ಷಣ ಇಲಾಖೆಯಲ್ಲಿ ಖಾಲಿ ಇರುವ ಹುದ್ದೆಗಳು ಇನ್ಫ್ಯಾಕ್ಟ್ ಇನ್ನೂ ಜಾಸ್ತಿ. ನಾವು ನಿಮಗೆ ಬೇಸಿಕ್ ಮಿನಿಮಮ್ ನಂಬರ್ಸ್ ತೋರಿಸ್ತಾ ಇದ್ದೀವಿ. ಇನ್ನು ಮುಂದೆ ನಾವು ಹೋಗಬೇಕು. 62,145 ಹುದ್ದೆಗಳು ಖಾಲಿ ಉಳ್ಕೊಂಡಿದ್ದಾವೆ. ಇನ್ಫ್ಯಾಕ್ಟ್ ಒಂದು ಕಾಲಕ್ಕೆ ನಿಮ್ಗೆ ಹೇಳ್ತೀನಿ ಕೇಳಿ, 1.5 ಲಕ್ಷ ಹುದ್ದೆ ಖಾಲಿ ಉಳ್ಕೊಂಡಿತ್ರಿ. 1.5 ಲಕ್ಷ ಹುದ್ದೆಗಳು ಖಾಲಿ ಉಳ್ಕೊಂಡಿತ್ರಿ. ಹೌದ್ರಿ? ಒನ್ ಆಫ್ ದಿ ಹೈಯೆಸ್ಟ್ ಹುದ್ದೆಗಳು ಖಾಲಿ ಉಳ್ಕೊಂಡಿದ್ದು ಯಾವುದಪ್ಪ ಅಂತಂದರೆ ಅದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆಯಲ್ಲಿ. ನೀವು ಒಂದು ದೇಶಕ್ಕೆ ಸಾಕ್ಷರತೆ ಕೊಡಲಿಲ್ಲ ಅಂತಂದರೆ, ಒಂದು ರಾಜ್ಯಕ್ಕೆ ಶಿಕ್ಷಣ ಕೊಡಲಿಲ್ಲ ಅಂತಂದರೆ, ಒಂದು ರಾಜ್ಯದ ಮಕ್ಕಳ ಭವಿಷ್ಯನ ಹಾಳು ಮಾಡ್ತೀರಿ ಅಂತಂದರೆ, ಒಂದು ರಾಜ್ಯದಲ್ಲಿ ಶಿಕ್ಷಕರನ್ನ ನೀವು ಸರಿಯಾಗಿ ನಡೆಸ್ಕೊಂಡಿಲ್ಲ ಅಂತಂದರೆ ನಿಮಗೆ ಯೋಗ್ಯತೆಗಳಾದರೂ ಎಲ್ಲಿಂದ ಬಂದು ಕೂತ್ಕೋಬೇಕು ಅಂತ ನಾನು ಕೇಳಬೇಕು ಈ ಸರ್ಕಾರಕ್ಕೆ, ಅಥವಾ ಈ ಪ್ರೀವಿಯಸ್ ಗೌರ್ಮೆಂಟ್ಗೂ ಕೂಡ ನಾನು ಕೇಳಬೇಕು. ನಿಮಗೆ ಯೋಗ್ಯತೆ, ಮಾನ, ಮರ್ಯಾದೆ, ನಾಚಿಕೆ, ಮತ್ತೊಂದು ಮಗದೊಂದು ABCDEFGHIJKLMNOP QRSTUWXYZ ಯಾವುದೂ ಇಲ್ಲ. ನಿಮ್ಗೆ A to Z ಯಾವುದೂ ಇಲ್ಲ. ನಿಮಗೆ ಮಾನ ಮರ್ಯಾದೆನೇ ಇಲ್ಲ. 62,145 ಹುದ್ದೆಗಳನ್ನು ಖಾಲಿ ಇಟ್ಕೊಂಡಿದ್ದೀರಿ ನೀವು ಅಂತಂದರೆ ಮಾನ ಮರ್ಯಾದೆ ಇದೆ ಅಂತ ನಾನು ಎಲ್ಲಿಂದ ನಂಬಿ? ಆ ಮಾನ ಮರ್ಯಾದೆ ಇದ್ದರೆ ಎಲ್ಲಿಂದ ತೋರಿಸ್ತೀರಿ ನೀವು ನನಗೆ ಹೇಳ್ರಿ. ಒಂದು ಸ್ವಲ್ಪ ಹೇಳ್ರಿ, ಸ್ವಲ್ಪ ಹೇಳಿಯಪ್ಪ. ಈ ನಾನ್ ಸ್ಟಾಪ್ ಕವರೇಜಲ್ಲಿ ಇವತ್ತು ನಾವು ಇದೆಲ್ಲ ತೋರಿಸ್ತಾ ಇದ್ದೀವಿ. ಯಾಕೆ? ಒಂದು ಸರ್ಕಾರಿ ಹುದ್ದೆನ ಆ 62,145ದಲ್ಲಿ ಒಂದು 145 ತುಂಬಿಸ್ಬೇಕು ಅಂತ ಅನಿಸಿಲ್ವಾ ನಿಮ್ಗೆ? ಹಾಳಾಗೋಗ್ಲಿ ಅತ್ಲಾಗೆ. ಬೇಡ, ಒಂದು 2,145 ತುಂಬಿಸ್ಬೇಕು ಅಂತ ನಿಮ್ಗೆ ಅನಿಸ್ಲಿಲ್ವಾ ಅತ್ಲಾಗೆ? ಅನ್ಸೇ ಇಲ್ವೇನ್ರಿ ನಿಮ್ಗೆ ಯಾರಿಗೂ? ಅನ್ಸಿಲ್ವಾ? ಅನ್ಸಿಲ್ವಾ ಬುದೇ ಸ್ವಾಮಿ? ಹಲೋ
ಏನು ನಿಮ್ಮ ಹೆಸರು, ಯಾರಿದ್ದೀರಿ ನೀವು ಮಿನಿಸ್ಟ್ರು ಅನ್ಸಿಲ್ಲೇನ್ರಿ? ಅನ್ಸಲ್ಲ ಬಿಡ್ರಿ ನಿಮಗೆ. ಈ ಪ್ರೀವಿಯಸ್ ಗೌರ್ಮೆಂಟ್ಗೂ ಅನಿಸಿಲ್ಲ, ನಿಮಗೂ ಅನಿಸಿಲ್ಲ, ಹಿಂದೆ ಇದ್ದವ್ರಿಗೂ ಅನಿಸಿಲ್ಲ, ಮುಂದೆ ಇದ್ದವ್ರಿಗೂ ಅನಿಸಿಲ್ಲ. ದಿಸ್ ಈಸ್ ದಿ ಅಟ್ರಾಷಿಯಸ್ ಬಿಹೇವಿಯರ್ ಆಫ್ ದೀಸ್ ಗವರ್ಮೆಂಟ್ಸ್. ದಬ್ಬಾಳಿಕೆ 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 ದಬ್ಬಾಳಿಕೆ. ತುಂಬಿಸ್ತೀರಾ ಇಲ್ವಾ? ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಕೊಡ್ತೀರಾ ಇಲ್ವಾ? ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.